ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ಬ್ಲೌಸ್ ಫ್ರಂಟ್ ಪಾರ್ಟಿಂದು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 37 ಸೈಜಿಂದಿದು. ನಾನೀಗ ಆಲ್ರೆಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ತೋರಿಸಿದ್ದೀನಿ, ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಈಗ ಫ್ರಂಟ್ ಪೋರ್ಷನ್ ಮಾತ್ರ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನೀಗ ಆಲ್ರೆಡಿ ಎರಡನ್ನೂ ಒಂದು ಮಾಡ್ಕೊಂಡಿದ್ದೀನಿ, ಲೈನಿಂಗು ಮೇನ್ ಬಟ್ಟೆನ. ಈಗ ಟಕ್ಸ್ ಹಿಡಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾವು ಏನು ಮಾರ್ಕ್ ಹಾಕ್ಕೊಂಡಿದ್ದೀವಿ, ಈ ಚಾಪೀಸ್ ಮೇಲ್ಗಡೆನೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಟ್ರೈಟಾಗಿ ಇರಬೇಕು. ಯಾವಾಗಲೂ ಸ್ವಲ್ಪ ರೌಂಡ್ ಶೇಪು ಆ ಥರ ಎಲ್ಲ ಸ್ಟಿಚ್ ಮಾಡಬಾರ್ದು. ಯಾವಾಗಲೂ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ. ಇದು ಆದ್ರಷ್ಟೇ ಸ್ಟ್ರೈಟಾಗಿ ಬರಬೇಕು. 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಹಾರ್ಮೋಲ್ ಹತ್ರ ನಾನೇನು ತೋರಿಸಿದ್ನಲ್ಲ ಅದೇ ಥರನೇ ಇಟ್ಕೊಳ್ಬೇಕು. ಅದು ಹೇಗಿರುತ್ತೆ ಹಾಕಿ ತೊಗೊಂಡ್ರೆ ಇಲ್ಲಿ ಒಂಥರ ಸೊಟ್ಟ ಥರ ಬರುತ್ತೆ, ಆ ಥರ ಬರಬಾರ್ದು. ಈ ಥರ ಕೈಯಲ್ಲೇ ಇಟ್ಕೊಂಡ್ರೆ ಈ ಥರ ಫುಲ್ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡು 2.5 ಇಂಚಿನಷ್ಟು ಉದ್ದನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಸ್ಟಲ್ಲಿ 2 ಸಾರಿ ಸ್ಟಿಚ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅಲ್ಲೇ ಬಿಚ್ಚೋದು ಜಾಸ್ತಿ. ಈ ಥರ ರೆಡಿ ಮಾಡ್ಕೊಳ್ಬೇಕು. ಎರಡನ್ನೂ ಇದೇ ಥರನೇ ನಾನು ಫ್ರಂಟ್ ಪೋರ್ಷನಿಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನೀಗ ಆಲ್ರೆಡಿ ಲೈನಿಂಗು ಮತ್ತು ಮೇನ್ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಒಂದು ಮಾಡ್ಕೊಳ್ಬೇಕು. ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟು ಇದರ ಮೇನ್ ಬಟ್ಟೆ ಮೇಲ್ಗಡೆ ನಾವು ಲೈನಿಂಗ್ ಬಟ್ಟೆನ ಇಟ್ಕೊಳ್ಬೇಕು. ಈ ಥರ ಇಟ್ಕೊಳ್ಳಿ. ಇದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲೇ ನಾವು ಕ್ರಾಸ್ ಬೆಲ್ಟನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಕೂಳೆ ಏನಿರುತ್ತಲ್ಲ, ಇದು ಲೈನಿಂಗ್ ಕಡೆಗೆ ಬರಬೇಕು. ಇದು ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಲೈನಿಂಗ್ ಕಡೆ ಮೇಲ್ಗಡೆನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಆ ಹೊಲಿಗೆ ಲೈನಿಂಗ್ ಮೇಲೆ ಬರಬೇಕು. ನೋಡಿ, ಬ್ಲೌಸಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ಇದು ಯಾವ ಸೈಡ್ ಬರುತ್ತೆ ಕ್ರಾಸ್ ಬೆಲ್ಟ್ ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಮೇಲ್ಭಾಗದಿಂದಲೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ, ಆ ಟಕ್ಸನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಬಟ್ಟೆನ ಲೂಸ್ ಬಿಟ್ಕೋಬಾರ್ದು. ಪೂರ್ತಿ ಫೋಲ್ಡ್ ಮಾಡಿಕೊಂಡು ರೋಲ್ ಥರ ಮಾಡಿಕೊಂಡು ಇನ್ನೊಂದು ಕ್ರಾಸ್ ಬೆಲ್ಟ್ನ ಈ ಕ್ರಾಸ್ ಬೆಲ್ಟ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಕ್ರಾಸ್ ಬೆಲ್ಟ್ ಹಚ್ಚೋದಾಗಲಿ ಅದನ್ನು ಉಲ್ಟಾ ಮಾಡ್ಕೊಳೋದಾಗಲಿ ತುಂಬಾ ಈಸಿ. ಆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆನೇ ಯಾವ ಕಡೆ ಯಾವುದು ಬರುತ್ತೆ ಅಂತ ನೋಡಿಕೊಂಡು ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ಈಸಿ ಆಗುತ್ತೆ. ನೋಡಿ, ಇಲ್ಲಿದ್ದ ಬಟ್ಟೆನ ಓಪನ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು.
ಮೊದಲೇ ನಾವು ಕಡಿಮೆನ ಕಟ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಇದ್ದರೆ ಈ ಥರ ಲಾಸ್ಟಲ್ಲಿ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈಗ ಎರಡನ್ನೂ ನಾನು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿಗೆ ನಾನು ಲೈನಿಂಗ್ ಹಾಕಿ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಇಂಚು ಅಗಲ ಇದೆ. ಉದ್ದ ಎಷ್ಟು ಬೇಕಾಗುತ್ತೆ ಬ್ಲೌಸ್ಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಉಕ್ಸ್ ಪಟ್ಟಿ ಹಚ್ಚೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಇಟ್ಕೊಂಡು 1 ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ. ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಒಂದು ಅರ್ಧ ಇಂಚಿನಷ್ಟು. ಬ್ಲೌಸಿನ ಮೇಲ್ಭಾಗದಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಬೇಕು ಉಕ್ಸ್ ಪಟ್ಟಿ ಹಚ್ಚುವಾಗ. ಈ ಥರ ಉಕ್ಸ್ ಪಟ್ಟಿನ ಒಳಭಾಗಕ್ಕೆ ಈ ಥರ ಫೋಲ್ಡ್ ಮಾಡಬೇಕು. ಅರ್ಧ ಭಾಗ ಫೋಲ್ಡ್ ಮಾಡಿಕೊಂಡು ಮತ್ತಿನ್ನೊಂದು ಅರ್ಧ ಭಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಇಷ್ಟೇ ಪಟ್ಟಿ ಸಾಕಾಗುತ್ತೆ, ಜಾಸ್ತಿ ಅಗಲ ಬೇಡ. ಏಕೆಂದರೆ ಉಕ್ಸ್ ಅಷ್ಟೇ ಹಚ್ಚೋದ್ರಿಂದ ಉಕ್ಸ್ ಎಷ್ಟು ಸೈಜ್ ಇರುತ್ತೆ ಅಷ್ಟು ಸೈಜ್ ಅಗಲ ಇದ್ದರೆ ಸಾಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸೂಜಿ ದಾರ ಇಲ್ದೇ ನಾವು ಉಕ್ಸನ್ನು ಮಿಷಿನಲ್ಲೇ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮಾಮೂಲಿ ಬಟ್ಟೆ ಹೊಲಿಯೋ ಮಿಷಿನಲ್ಲೇ ನಾವು ಉಕ್ಸು ಮತ್ತು ಕಾಜಾನ ಸ್ಟಿಚ್ ಮಾಡ್ಕೊಳ್ಬೋದು. ನಾನೇನು ಬಟ್ಟೆ ಹೊಲಿತಾ ಇದ್ದೀನಲ್ಲ, ಇದೇ ಮಿಷಿನಲ್ಲಿ ಉಕ್ಸು ಮತ್ತು ಕಾಜಾನ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಕಮೆಂಟ್ಸ್ ಮಾಡಿ ಯಾರಿಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಮಷಿನಲ್ಲೇ ಉಕ್ಸು ಕಾಜಾ ಮಾಡೋದು ಬೇಕು ಅಂತ ಹೇಳಿ ಕಮೆಂಟ್ಸ್ ಮಾಡಿದರೆ ಮಾತ್ರ ನಾನು ತೋರಿಸ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಈ ಥರ ಕಾಜಾಪಟ್ಟಿದು ಈ ಥರ ಇಟ್ಕೊಂಡು ಒಳಭಾಗದಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಾವಿಲ್ಲಿ ತುದಿಗೆ ಸ್ಟಿಚ್ ಮಾಡ್ಕೊಳ್ಬಾರ್ದು, ಇದು ಎಳೆ ಬಿಚ್ಚುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನೋಡಿಕೊಂಡು 2 ಸಾರಿ 3 ಸಾರಿ ನೋಡಿಕೊಂಡು ಜಾಸ್ತಿನೇ ಬಟ್ಟೆ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ತುದಿಗೆ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವು ಡೈಲಿ ಯೂಸ್ ಮಾಡುವಾಗ ಅದು ಅಲ್ಲೇ ಬಿಚ್ಕೊಂಡ್ಬಿಡುತ್ತೆ. ನೋಡ್ಕೋಬೇಕು. ಇದು ಈ ಥರ ಎಳೆ ಬಿಚ್ಚ ಅಂತ ಬಟ್ಟೆಗಳ್ನ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈಗ ಇಲ್ಲಿ ಒಂದು 1/4 ಇಂಚಿನಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ. ನೀವು ಬಿಗಿನರ್ಸ್ ಆದರೆ ಸ್ಟಿಚ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಪ್ರಾಕ್ಟೀಸ್ ಇದ್ದವರು ಆದರೆ ಈ ಥರನೇ ಇಟ್ಕೊಂಡು 2 ಸಾರಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಇದು ಅಗಲ ಪಟ್ಟಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಬೋದು. ತೆಳ್ಳನರಿಗೆ ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪನರಿಗೆ ಈ ಪಟ್ಟಿ ಸ್ವಲ್ಪ ಅಗಲ ಜಾಸ್ತಿ ತೊಗೊಂಡಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಉಕ್ಸ್ ಹಾಕಿದ್ಮೇಲೆ ಈ ಥರ 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿಕೊಂಡು ನಾನಿಲ್ಲಿ ನೆಕ್ಕನ್ನು ಯಾವ ರೀತಿ ರೌಂಡ್ ಶೇಪ್ ಮಾಡ್ಕೊಳ್ಬೇಕು ಅಂತಂದೇಳಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿ. ಹೆಚ್ಚು ಕಡಿಮೆ ಬಂದಿರುತ್ತೆ ಉಕ್ಸ್ ನೆಕ್ ಹತ್ರ ಮಾತ್ರ ನೋಡಿಕೊಂಡು ಲೆವೆಲ್ ಮಾಡ್ಕೋಬೇಕು ರೌಂಡ್ ಶೇಪು. ಈ ಥರ ನಾನು ಕ್ರಾಸ್ ಪಟ್ಟಿನ ಹಚ್ಚುತ್ತಾ ಇದ್ದೀನಿ, ಎಮ್ಮಿಂಗ್ ಪಟ್ಟಿನ ಹಚ್ಚುತ್ತಾ ಇದ್ದೀನಿ. ಕ್ರಾಸ್ ಪಟ್ಟಿನೇ ಕಟ್ ಮಾಡಿಕೊಂಡು ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 1/4 ಇಂಚಿನಷ್ಟು ಬಟ್ಟೆನ ಉಳಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಪೂರ್ತಿ ಅರ್ಧ ಕಟ್ ಮಾಡಬಾರ್ದು. ಈಗ ನೆಕ್ಸ್ಟು ಇಲ್ಲಿ ಕಚ್ಚು ಹಾಕ್ಕೊಳ್ಬೇಕು. ಚೆನ್ನಾಗಿ ನೀಟಾಗಿ ತಿರುಗಬೇಕು, ಸುಕ್ಕು ಬರಬಾರ್ದು ಅಂದರೆ ಒಂದು ಕಚ್ಚನ್ನು ಹಾಕ್ಕೊಳ್ಬೇಕು. ಇಲ್ಲಿ 1-2 ಹತ್ರ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಈ ಥರ ಇಲ್ಲಿ ಫೋಲ್ಡ್ ಇಟ್ಕೊಂಡು ಇದ್ರ ಮೇಲ್ಗಡೆನೇ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಬೇಕಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ನೀವು ಬಿಗ್ನರ್ಸ್ ಆದರೆ ಈ ಥರ ಒಂದು ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಎಂಡಲ್ಲಿ ಈ ಥರ ಒಂದು ಸಾರಿ ಫೋಲ್ಡ್ ಮಾಡ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಉಳಿಸ್ಕೊಂಡಿರ್ತೀವಲ್ಲ ಅದನ್ನು ಒಳಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ನಾನಿಲ್ಲಿ 1 ಇಂಚಿನಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಂಡಿಲ್ಲ. ಬೇಕಂದರೆ ನೀವು ಜಾಸ್ತಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಎಮ್ಮಿಂಗ್ ಪಟ್ಟಿ ಯಾವಾಗಲೂ ಈ ಥರ ಇರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಅಗಲ ಬೇಕಾಗುತ್ತೆ ಎಮ್ಮಿಂಗ್ ಪಟ್ಟಿ ನೋಡಿಕೊಂಡು ನೀವು ಅಷ್ಟಗಲನ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಇನ್ನು ಇದಕ್ಕೂ ಸಣ್ಣದಾಗಿ ಬೇಕು ಅಂದರೆ ಅಷ್ಟೇ ಸಣ್ಣದಾಗಿ ಎಮ್ಮಿಂಗ್ ಪಟ್ಟಿನ ಮಾಡ್ಕೊಳ್ಬೋದು. ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು.
ಪೂರ್ತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಂತರ ಪೂರ್ತಿ ಬ್ಲೌಸೆಲ್ಲ ಫಿನಿಶಿಂಗ್ ಆದಮೇಲೆ ಎಮ್ಮಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಪೂರ್ತಿಯಾಗಿ ರೆಡಿಯಾಗಿದೆ. ಈ ಥರ ಜೋಡಿಸಿದಾಗ ಕರೆಕ್ಟಾಗಿ ರೌಂಡ್ ಬರಬೇಕಿಲ್ಲಿ. ನೋಡಿ ಇದು ಏನಿರುತ್ತಲ್ಲ ಇದನ್ನು ಇಲ್ಲಿ ಎಮ್ಮಿಂಗ್ ಮಾಡ್ಕೊಳ್ಬೇಕು. ನಾನು ಲಾಸ್ಟಲ್ಲಿ ಮಾಡ್ಕೊಳ್ತೀನಿ ಪೂರ್ತಿ ಎಲ್ಲ ಫಿನಿಶಿಂಗ್ ಆದಮೇಲೆ. ಈಗ ಬ್ಯಾಕ್ ಪಾರ್ಟನ್ನು ಇದಕ್ಕೆ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಹೊಂದಿಸಿದಾಗ ಕರೆಕ್ಟಾಗಿ ಬರಬೇಕು ನೆಕ್ ಹತ್ರ. ನೋಡಿ ಇದನ್ನು ನಾನು ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿಲ್ಲ ಅಂದರೆ ನೋಡಿ ಕಲ್ತ್ಕೊಳ್ಳಿ. ತುಂಬಾ ಈಸಿಯಾಗಿದೆ, ಬಿಗಿನರ್ಸು ಬೇಗನೆ ಕಲ್ತ್ಕೋಬೋದು. ಈಗ ತಾನೇ ನಾವು ಕಲಿತಾ ಇದ್ದೀವಿ ಅನ್ನೋರು ಈ ಥರ ಸಿಂಪಲ್ಲಾಗಿ ಡಿಸೈನ್ನ ಮಾಡ್ಕೊಳ್ಬೋದು. ಇಲ್ಲಿ ಶೋಲ್ಡರ್ನ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಒಂದು 1/4 ಇಂಚಿನಷ್ಟು ಬಟ್ಟೆ ಬಿಟ್ಟು ನೀವು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸಾರಿ ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಳೆ ಕಾಣದೇ ಇರೋ ಥರ ನಾನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಸ್ಲೀವ್ಸು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಬಟ್ಟೆ ಶಾರ್ಟೇಜ್ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಟ್ಟೆ ಕಡಿಮೆ ಬಂದಿದೆ. ಇದಕ್ಕೆ ಈ ಪೀಸ್ಗಳನ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಪೀಸಸ್ಗಳು ಉಳಿದಿರುತ್ತೆ. ಇಲ್ಲಾಂದರೆ ನೀವು ದೊಡ್ಡ ಪೀಸಲ್ಲಿ ಕರೆಕ್ಟಾಗಿ, ನಾವು ಬಿಗಿನರ್ಸು ಈ ಥರ ಸಣ್ಣ ಪೀಸೆಲ್ಲ ಹಚ್ಚೋದಕ್ಕೆ ಬರಲ್ಲ ಅನ್ನೋದಾದರೆ ಈ ಥರ ದೊಡ್ಡ ಪೀಸ್ನೇ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಜಾಸ್ತಿನೇ ಕರೆಕ್ಟಾಗಿ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಒಂದೊಂದ್ಸರಿ ಇಷ್ಟು ಬಟ್ಟೆನೂ ಉಳಿದಿರಲ್ಲ ಫ್ರೆಂಡ್ಸ್, ಅಷ್ಟು ಸಣ್ಣ ಸಣ್ಣ ಪೀಸನ್ನೇ ಉಳಿದಿರುತ್ತಲ್ಲ ಅದನ್ನೇ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ನಾವು ಡಿಸೈನ್ ಮಾಡಿದಾಗ ನೋಡ್ಕೋಬೇಕು ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ನಮಗೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. 1 ಇಂಚ್ ಎಕ್ಸ್ಟ್ರಾನೇ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಬಟ್ಟೆ ಇದ್ದರೆ. ಈ ಥರ 4 ಪೀಸ್ನು ಒಂದೇ ಅಳತೆಗೆ ಕಟ್ ಮಾಡ್ಕೊಂಬಿಡಿ. ಈಗ ಒಂದು ಸ್ಲೀವ್ಸು ತಗೊಂಡು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿಕೊಂಡು ಕರೆಕ್ಟಾಗಿ ಈ ಥರನೇ ಇಟ್ಕೋಬೇಕು. ಅದು ನಿಂಗೆ ಓಪನ್ ಮಾಡಿದಾಗ ಕರೆಕ್ಟಾಗಿ ಮೇನ್ ಬಟ್ಟೆ ಕಡೆಗೆ ಮೇನ್ ಬಟ್ಟೆ ಬರಬೇಕು, ಉಲ್ಟಾ ಇರೋ ಕಡೆಗೆ ಉಲ್ಟಾ ಬರಬೇಕು. ಸ್ಟಿಚ್ ಮಾಡಿದ ಮೇಲೆ ಅದು ಕರೆಕ್ಟಾಗಿ ಬರುತ್ತಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಲೀವ್ಸನ್ನು ಮೇಲ್ಭಾಗದಿಂದ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ, ಮೇನ್ ಬಟ್ಟೆ ಕಡೆಗೆ ಇಟ್ಕೊಂಡು. ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಕೂಳೆ ಒಳಭಾಗಕ್ಕೆ ಬರಬೇಕು, ಸ್ಲೀವ್ಸಿನ ಒಳಭಾಗಕ್ಕೆ ಬರಬೇಕು, ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದೊಂದ್ಸರಿ ಬಟ್ಟೆ ಒಂದೊಂದು ಗೊತ್ತೇ ಆಗಲ್ಲ, ಆ ಥರ ಇರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಕಡೆ ಲೈಟು ಒಂದು ಕಡೆ ಡಾರ್ಕ್ ಇರುತ್ತಲ್ಲ ಕಲರು, ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿನೇ ಸ್ಟಿಚ್ ಮಾಡ್ಕೊಳ್ಳಿ, ಇದು ಎಳೆ ಎಳೆ ಬೆಚ್ಚುತ್ತಾ ಇರುತ್ತೆ. ಒಂದು 3/4 ಇಂಚಿನಷ್ಟು ಬಟ್ಟೆ ಉಳಿಸ್ಕೊಂಡೇ ಸ್ಟಿಚ್ ಮಾಡ್ಕೊಂಬಿಡಿ, ಏಕೆಂದರೆ ಪಿಂಚ್ ಬಿಡುತ್ತೆ ತುದಿಗೇ ಸ್ಟಿಚ್ ಮಾಡ್ಕೊಂಬಿಟ್ರೆ. ಈ ಥರ ಮೇಲೋಲಿಗೆನ ಇನ್ನೊಂದು ಸಾರಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೋಡಿ ಸ್ಲೀವ್ಸ್ನ ನಾನೀಗ ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಓಪನ್ ಮಾಡ್ಕೊಳ್ಬೇಕು. ಫಸ್ಟು ಇದು ಸೀದಾ ಮಾಡ್ಕೊಳ್ಳಿ. 2 ಸ್ಲೀವ್ಸ್ನು ಇದೇ ಥರನ ಆಪೋಸಿಟಾಗಿ ಇಟ್ಕೊಂಡು ಸೀದಾ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆ ಲೈನಿಂಗ್ ಬಟ್ಟೆ. ಈ ಥರ ತೊಗೊಂಡು ಇದನ್ನು ಇದ್ರ ಮೇಲ್ಗಡೆನೇ ಇಟ್ಕೊಳ್ಳಿ. ಇದನ್ನು ಸೀದಾ ಇರೋದ್ರ ಬಟ್ಟೆ ಮೇಲ್ಗಡೆನೇ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಆವಾಗ ನಾವು ಉಲ್ಟಾ ಮಾಡಿದಾಗ ಅದು ಲೈನಿಂಗು ಒಳಕ್ಕೆ ಹೋಗುತ್ತೆ, ಲೈನಿಂಗ್ ಬಟ್ಟೆ. ಈಗ ಸ್ಟಿಚ್ ಮಾಡೋಣ. ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಸ್ವಲ್ಪ ಬಟ್ಟೆ ಇಟ್ಕೊಂಡೆ ನೀವು ಜಾಸ್ತಿ ಬಿಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ತುದಿಗೆ ಯಾವ ಕಾರಣಕ್ಕೂ ಬ್ಲೌಸ್ಗಳು ಮಾತ್ರ ಸ್ಟಿಚ್ ಮಾಡ್ಕೊಳ್ಬಾರ್ದು. ಡೈಲಿ ಯೂಸ್ ಮಾಡೋದ್ರಿಂದ ಕೆಲವೊಂದು ಸಾರಿ ಪಿಂಚ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಬಿಚ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಬಟ್ಟೆ ಬಿಟ್ಟೆ ನೀವು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ಲೈನಿಂಗ್ ಕಡೆಗೆ ಈ ಕೂಳೆನ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮೇಲೊಲಿಗೆನ ಹಾಕ್ಕೊಳ್ಬೇಕು. ಈ
ಈ ಥರ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಒಂದು ಸರಿ ಔಟ್ಲೈನ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಇದು ಈ ಬಟ್ಟೆ ಸ್ವಲ್ಪ ದಪ್ಪ ಊದ್ಕೊಂಡಂಗೆ ಆಗುತ್ತೆ ಇದು, ಹಾಗಾಗಿ ಇಲ್ಲಿ ಇನ್ನೊಂದು ಸರಿ ಸ್ಟಿಚ್ ಮಾಡ್ಕೊಳ್ತೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಟ್ ನಾನೆಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬಿಗ್ನರ್ಸ್ ಆದರೆ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಇಲ್ಲಿ ನೆಕ್ಸ್ಟ್ ಔಟ್ಲೈನ್ ಪೂರ್ತಿ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಸಾಫ್ಟ್ ಬಟ್ಟೆ ಆದರೆ ಈ ಥರ ಒಂದು ದಪ್ಪ ದೊಡ್ಡ ಹೊಲಿಗೆನಲ್ಲಿ ಸ್ಟಿಚ್ ಮಾಡ್ಕೊಂಬಿಡಿ, ಆವಾಗ ರಿಮೂವ್ ಮಾಡ್ಕೋಬೋದು ಆ ಹೊಲಿಗೆನ. ಪೂರ್ತಿ ಔಟ್ಲೈನ್ ಪೂರ್ತಿಯಾಗಿ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಕ್ಸ್ಟ್ರಾ ಇರ್ತಕ್ಕಂಥ ಬಟ್ಟೆನ ಈಗ ಕಟ್ ಮಾಡಿ ತೆಗಿಬೇಕು. ಇದನ್ನು ಫಸ್ಟೇ ಬೇಕಂದರೆ ನೀವು ಪ್ರಾಕ್ಟೀಸ್ ಇದ್ದರೆ ಫಸ್ಟೇ ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಪ್ರಾಕ್ಟೀಸ್ ಇಲ್ಲ ಬಿಗ್ನರ್ಸು ಅನ್ನೋದಾದರೆ ಈ ಥರ ಫಸ್ಟೇ ಇಟ್ಕೊಂಡು ಬಟ್ಟೆನ ಸ್ಟಿಚ್ ಮಾಡಿದ್ಮೇಲೆ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ಥರ ಪೂರ್ತಿಯಾಗಿ ರೆಡಿಯಾಗಿದೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ಈಗ ಇದನ್ನು ಬ್ಲೌಸಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೊಂದನ್ನು ಸಹ ಇದೇ ಥರನೇ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಎರಡು ಸ್ಲೀವ್ಸು ಇದೇ ಥರ ರೆಡಿ ಮಾಡಿಕೊಂಡು ಇದೇ ಥರನೇ ಇಟ್ಕೊಳ್ಳಿ. ರೈಟಿಗೆ ಯಾವುದು ಬರಬೇಕು ಲೆಫ್ಟಿಗೆ ಯಾವುದು ಬರಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇದೆಯಲ್ಲ. ಕಡಿಮೆ ಮುಂಭಾಗದ ಶೇಪು ಯಾವ ಕಡೆ ಇರುತ್ತೆ ಅದು ಯಾವ ಕಡೆ ಬರುತ್ತೆ ನೋಡಿಕೊಂಡು ಅದೇ ಕಡೆಗೆ ಇಟ್ಕೋಬೇಕು. ನೋಡಿ ಈ ಥರ ಬ್ಲೌಸ್ನ ಹಾಕ್ಕೊಳ್ಳಿ ಫಸ್ಟು. ನೋಡಿ ಬ್ಲೌಸ್ ಈ ಥರ ಇಟ್ಕೊಂಡಿದ್ದಾದಮೇಲೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಫ್ರಂಟು ಯಾವ ಕಡೆ ಬರುತ್ತೆ ನೋಡಿಕೊಂಡು, ಮುಂಭಾಗದ ಯಾವ ಕಡೆಗೆ ಬರುತ್ತೆ ನೋಡಿಕೊಂಡು ಅದೇ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಕಚ್ಚಿ ಹಾಕ್ಕೊಂಡಿರ್ತೀವಲ್ಲ, ಈ ಕಚ್ಚಿ ಹಾಕ್ಕೊಂಡಿರೋದು ಈ ಶೋಲ್ಡರ್ ಹತ್ರ ಈ ಹೊಲಿಗೆ ಹತ್ರ ಇಟ್ಕೊಂಡು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸಾರಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಓವರ್ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಬಂದಿದೆ. ಅಕಸ್ಮಾತಾಗಿ ಏನಾದರೂ ಜಾಸ್ತಿ ಯಾವುದಾದ್ರೂ ಮುಂಭಾಗದ್ದು ಹಿಂಭಾಗದ್ದು ಏನಾದರೂ ಜಾಸ್ತಿ ಬಂದಿದೆ ಅಂತಂದರೆ ಅದನ್ನು ಕಟ್ ಮಾಡಿ ತೆಗೆಯೋದು ಕರೆಕ್ಟ್ ಲೆವೆಲ್ ಮಾಡ್ಕೋಬೇಕು. ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ತೋರ್ಸೋಕ್ಕಾಗ್ತಾ ಇಲ್ಲ, ವಿಡಿಯೋ ತುಂಬಾ ಲೆಂತ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಫಸ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಓವರ್ಲಾಕ್ ಮಿಷಿನ್ ಇದ್ದರೆ ಓವರ್ಲಾಕ್ ಮಾಡ್ಕೋಬೋದು, ಜಿಗ್ಜಾಗ್ ಮಿಷಿನಲ್ಲೇ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮಾಮೂಲಿ ಮಿಷಿನಲ್ಲಿ ಈ ಥರ ಮಾಡಿಕೊಂಡು ಇದನ್ನು ಈ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಇದ್ರ ಮೇಲ್ಗಡೆ
ಸ್ಟಿಚ್ ಮಾಡ್ಕೊಳ್ಳಿ. ಅಳತೆ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು ಸುಮ್ಮನೆ ರಫಾಗಿ ಒಂದು ಸಾರಿ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡ್ರೆ ಫೈನಲಾಗಿ ಅಳತೆ ಕರೆಕ್ಟಾಗಿ ತೊಗೊಂಡು ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಮಗೆ. ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಅಳತೆ ತೊಗೊಂಡು ಫೈನಲ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಪ್ಲೇಲಿಸ್ಟಲ್ಲಿ ನೋಡಿದರೆ ಎಲ್ಲನೂ ಸಿಗುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಪ್ಲೇಲಿಸ್ಟಲ್ಲಿ ಒಂದು ಸಾರಿ ಸರ್ಚ್ ಮಾಡಿ, ನಿಮಗೇನು ಬೇಕು ಎಲ್ಲ ಥರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಕಲ್ತ್ಕೊಳ್ಳಿ. ಇದೇ ಥರ ಪೂರ್ತಿ ಫಿಟ್ಟಿಂಗ್ನ ನಾನು ಮಾಡ್ಕೊಳ್ತೀನಿ. ನೋಡಿ ಈ ಥರ ಪೂರ್ತಿಯಾಗಿ ರೆಡಿಯಾಗಿದೆ. ಉಕ್ಸು ಮತ್ತು ಎಮ್ಮಿಂಗ್ ಅಷ್ಟೇ ಮಾಡ್ಕೋಬೇಕಾಗಿರೋದು. ಫ್ರೆಂಡ್ಸ್, ನಿಮಗೆ ಈ ಡಿಸೈನು ಮತ್ತು ಸ್ಟಿಚಿಂಗು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ. ಸಾಧ್ಯವಾದಷ್ಟು ಬಿಗಿನರ್ಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಿಂಪಲ್ ನೆಕ್ ಡಿಸೈನ್ಸ್ ಇರೋವಂಥದ್ದು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಕಲ್ತ್ಕೊಳ್ಳಿ.